ನಮ್ಮ ಮೂವಿ ಸ್ಕ್ರಿಪ್ಟ್ ನ ಫಸ್ಟ್ 10 ಪೇಜ್ಗಳನ್ನ ಹೇಗೆ ಬರೆಯೋದು ಅಂತ ವಿತ್ ಎಕ್ಸಾಂಪಲ್ ನಮ್ದೇ ಒಂದು ಓನ್ ಸ್ಟೋರಿ ಬರೆಯೋಣ. ಸ್ಟ್ರಾಂಗ್ ಓಪನಿಂಗ್ ಸೀನ್ ಅಂದ್ರೆ ನೀವು ಮೂವಿ ಸ್ಟಾರ್ಟ್ ಆದ ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್ ಅಲ್ಲೇ ಒಂದು ಪವರ್ಫುಲ್ ಹುಕ್ ಇರಬೇಕು. ಫಾರ್ ಎಕ್ಸಾಂಪಲ್ ಸರ್ಕ್ಯಾಸ್ಟಿಕ್ ಡೈಲಾಗ್, ಒಂದು ವಿಜುವಲ್ ಸ್ಟನ್ನಿಂಗ್ ಇಮೇಜ್ ಅಥವಾ ಒಂದು ಪವರ್ಫುಲ್ ಆಕ್ಷನ್ ಬ್ಲಾಕ್ ನ ಇಟ್ಟಿರಿ. ಈಗ ನಮ್ಮ ಸ್ಟೋರಿ ಕಡೆ ಬಂದ್ರೆ ಮಧ್ಯರಾತ್ರಿ ಫುಲ್ ಲೇಟ್ ಆಗಿದೆ, ಮನೆ ಅಕ್ಕಪಕ್ಕದವರೆಲ್ಲ ಜೋರಾಗಿ ಸೌಂಡ್ ಬರ್ತಾ ಇದೆ ಅಂತ ಪೊಲೀಸ್ನ ಕರೆಸ್ತಾರೆ. ಪೊಲೀಸರು ಒಂದು ಬಿಲ್ಡಿಂಗ್ ನ ಒಂದು ಮನೆ ಒಳಗೆ ಆ ಡೋರ್ ಹೊಡೆದಿ ಒಳಗೆ ಹೋಗ್ತಾರೆ. ಅಲ್ಲಿ 4 ಜನ, ಒಂದು ಹುಡುಗ ಹುಡುಗಿ, ಅವ್ರಿಗೆ ಫುಲ್ ಗಾಯ ಆಗಿರುತ್ತೆ. ಅವ್ರ ಮೇಲೆ ಯಾರೋ ಹಲ್ಲೆ ಮಾಡಿ ಕೊಲೆ ಮಾಡಿರೋ ತರ ಕಾಣ್ತಾ ಇರುತ್ತೆ. ಅವರು ಸತ್ತೋಗಿದ್ದಾರೆ. ಇನ್ನ ಇಬ್ರು ಅಷ್ಟೇ, ಅವ್ರ ಮೈ ತುಂಬಾ ಗಾಯ ಆಗಿದೆ. ಅವ್ರು ಇವಾಗ ಅನ್ಕಾನ್ಶಿಯಸ್ ಆಗಿದ್ದಾರೆ, ಅದೇ ಅವರು ಉಸಿರಾಡ್ತಿದ್ದಾರೆ. ಪೊಲೀಸ್ ಅವ್ರಿಬ್ರನ್ನ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹಾಕ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಆಡಿಯನ್ಸ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ತರನೋ ಅಥವಾ ಶಾಕಿಂಗ್ ರಿಯಾಕ್ಷನ್ ಆಸೆ ತರಬೇಕು. ಇದು ಸ್ಟ್ರಾಂಗ್ ಓಪನಿಂಗ್ ಸೀನ್. ಅದಾದ್ಮೇಲೆ ಬರೋದು ಪ್ರೊಟಗನಿಸ್ಟ್. ಪ್ರೊಟಗನಿಸ್ಟ್ ಅಲ್ಲಿ ನೀವು ಮೇನ್ ಲೀಡರು, ಅವರ ಕ್ಯಾರೆಕ್ಟರ್ಗೆ ಅವರ ಪರ್ಸನಾಲಿಟಿ ಏನು, ಅವ್ರ ಆಸೆಗಳೇನು, ಇದೆಲ್ಲ ಹೇಳ್ಬೇಕು. ಆಡಿಯನ್ಸ್ ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ಬೇಕಲ್ವಾ. ಅದಕ್ಕೆ ನಾವು ನಮ್ ಸ್ಟೋರಿಲಿ ಏನ್ ಮಾಡೋಣ ಅಂದ್ರೆ, ಆ ಕ್ಯಾರೆಕ್ಟರ್ನ ಮನೆ ಅಕ್ಕಪಕ್ಕ ವಿಚಾರಿಸೋಣ. ಆಗ ಮನೆ ಅಕ್ಕಪಕ್ಕದವ್ರು ಹೇಳ್ತಾರೆ, ಈ ಮನೇಲಿ ಇಬ್ರು ಇರ್ತಾರೆ, ತೇಜಸ್ ಮತ್ತೆ ಪ್ರಿಯಾ ಅಂತ. ಇಬ್ರು ಚೆನ್ನಾಗಿರ್ತಾರೆ, ಇಬ್ರಲ್ಲೂ ಅಂತ ಸಮಸ್ಯೆ ಏನಿಲ್ಲ, ಇಬ್ರು ಕೆಲ್ಸ ಹೋಗಿ ಬರ್ತಾರೆ ದಿನ ಅಂತ ಹೇಳ್ತಾರೆ. ಹೀಗೆ ನಾವು ಪ್ರೊಟಗನಿಸ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ.